ಹಾಯ್ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಒಂದು 7 ಗಂಟೆ ಹತ್ರ ಇದೆ. ಇವಾಗ ಎದ್ದಿದ್ದೀನಿ. ಮಳೆ ಫುಲ್ಲು ಬೆಳಗ್ಗಿಂದ ಮಳೆ ಒಂದು ಸ್ವಲ್ಪನೂ ನಿಂತಿಲ್ಲ. ಇಲ್ಲ, ಮಳೆ ಕಂಟಿನ್ಯೂ ಬರ್ತಿದೆ. ನನ್ನ ರೂಮ್ಮೇಟ್ಸು ಇಲ್ಲ, ಇಬ್ಬರು ಕೆಲ್ಸಕ್ಕೆ ಹೋಗಿದ್ದಾರೆ. ನಾನು ನಾಳೆ ಡೇ ಶಿಫ್ಟ್ ಇದೆ, ಅದಕ್ಕೆ ನಾನು ಇಷ್ಟು ಚೆನ್ನಾಗಿ ಮಳೆ ಬರ್ತಾಯಿದೆ, ಏನಾದರೂ ಬಜ್ಜಿ ಇಲ್ಲ ಚಹಾ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ ರೀ ಮಳೆ. ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿದೆ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಬೆಳಗ್ಗಿಂದ ಒಂದು ಸ್ವಲ್ಪನೂ ನಿಂತಿಲ್ಲ. ಮಳೆ ಅಂದರೆ ಮಳೆ ಫುಲ್ಲು. ಅದಕ್ಕೆ ಈ ಮಳೆಗೆ ಏನಾದರೂ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ಏನಾದರೂ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತಾ ಇದೆ. ಆದರೆ ಇವಾಗ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ನಂಗೆ. ಮತ್ತು ನೈಟ್ ಅಡುಗೆ ಮಾಡಬೇಕು. ಅದಕ್ಕೆ ನಾನು ಅಂದ್ಕೊಂಡೆ, ಇಲ್ಲ ಹೊರಗೆ ಹೋಗಿ ಹೆಂಗೂ ಸ್ವಲ್ಪ ತರಕಾರಿ ತರೋದಿದೆ, ಹೊರಗಿಂದ ಬರುವಾಗ ಸ್ವಲ್ಪ ಬಜ್ಜಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನನ್ನ ಜೊತೆ. ಮಳೆ ಬರ್ತಾಯಿದೆ, ಛತ್ರಿ ತೊಗೊಂಡೋಗ್ಬೇಕಿಲ್ಲ ಅಂದರೆ ತೊಳ್ಸ್ಕೊಂಡು ಬರ್ತೆ. ಮಳೆ ಬರೋ ಅಂತೈತಿ. ಫಸ್ಟ್ ಛತ್ರಿ ಓಪನ್ ಮಾಡ್ತೀನಿ. ಏನು ಮಾಡಂತಿ ಚಾರ್ಲಿ? ಏನಿಲ್ಲ, ಯಾಕೆ ಒಬ್ಳು ಆಗಿದೆಯಾ? ಏನಾದರೂ ಬೇಕಾ? ಹಾಂ, ಏನಾದರೂ ಬೇಕಾ? ತಗೋ ಛತ್ರಿ, ತಗೋ ನೀನು ಛತ್ರಿ. ಬಾಯ್. ಹೊರಗೆ ಬರ್ತೀಯಾ? ಮಳೆಯಲ್ಲಿ ಜೊತೆಯಲ್ಲಿ ನೋಡಿ ಹೆಂಗಾಗಿದೆ ಮಳೆ. ಎಲ್ಲ ಊರ ಕಡೆನೂ ಆಗಿರುತ್ತೆ, ಬಟ್ ಇಲ್ಲಿ ಜಾಸ್ತಿ ಡೈಲಿ ಕಂಟಿನ್ಯೂ ಬರೋಲ್ಲ. ಯಾವಾಗಾದ್ರೂ ಒಮ್ಮೊಮ್ಮೆ ಅಷ್ಟೇ. ಯಾವಾಗಾದ್ರೂ 2 ದಿನ 3 ದಿನ. ನಿನ್ನೇನು ಬಂದಿತ್ತು ಅನಿಸುತ್ತೆ. ಚಳಿನೂ ಇದೆ ತುಂಬ. ಬಜ್ಜಿ ಅಂಗಡಿ ಹತ್ರ ಹೋಗುವ ಬನ್ನಿ. ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡೋ ಅಂತಿರಲ್ಲ ಮನೆಯಲ್ಲೇ ಮಳೆ ಬರುವಾಗ. ಇಲ್ಲಿ ನೋಡಿ ನಾವೇ ಹೊರಗೆ ಹೋಗಿ ತೊಗೊಂಬಂದು ಮಾಡ್ಕೊಂಡು ತಿನ್ಬೇಕು. ದಟ್ಸ್ ಗುಡ್ ಓನ್ಲಿ, ಬಟ್ ಒಂದು 10 ರೂಪಾಯಿ ಬಜ್ಜಿ ತರೋಕ್ಕೆ 10 ನಿಮಿಷ ನಿಂತು ಲೈನಲ್ಲಿ ನಿಂತು ಬಂದೆ. ಅಷ್ಟು ಕ್ರೌಡ್. ಮಳೆಗಾಲದಲ್ಲಿ ಬಜ್ಜಿಗಿರೋ ಬೆಲೆ ಮನುಷ್ಯಂಗಿಲ್ಲ. ಅವ್ರ ಪಾಪ ಇಬ್ಬರು ಮೇಂಟೈನ್ ಮಾಡ್ತಾಯಿದ್ದಾರೆ. ಎಲ್ಲರೂ ಬಿದ್ದು ಬಿದ್ದು ಕೇಳ್ತಾಯಿದ್ದಾರೆ, ಬಜ್ಜಿ ಕೊಡಿ, ಬಜ್ಜಿ ಕೊಡಿ. ನಾವು ಮನೆಗೆ ವಾಪಸ್ ಹೋಗುತ್ತಿದ್ದೇವೆ. ಹೋಗಿ ಅಡುಗೆ ಮಾಡಬೇಕು. ಅಡುಗೆ ಮಾಡಿ ತಿಂದು ಮಲ್ಕೋಬೇಕು. ನಾಳೆ ಮತ್ತೆ ಡೇ ಶಿಫ್ಟ್. ಎಷ್ಟು ಮಳೆ ಬರುತ್ತೆ ಅನ್ನೋ. ಬರಲಿ. ನಾನು ಅದ್ರಾಗ ಈ ಪ್ಯಾಂಟ್ ಹಾಕ್ಕೊಂಡು ಕಾಲೆಲ್ಲ ಈ ರೋಡಲ್ಲೆಲ್ಲ ಕಸ ಹೊಡಿಸ್ಕೊಂಡು ತೊರ್ತೀನಿ. ನೀವು ನನ್ನ ಜೊತೆ ಬಜ್ಜಿ ತಿನ್ನಕ್ಕೆ ಎಂಜಾಯ್ ವಿತ್ ದ ವೆದರ್. ಏನೇನು ತಂದು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ತೋರಿಸ್ತೀನಿ. 10 ರೂಪಾಯಿಗೆ ನಾವು ರೆಗ್ಯುಲರ್ ಕಸ್ಟಮರ್ ಅಲ್ಲ ಅವ್ರ ಹತ್ರ, ಅದಕ್ಕೆ ಸ್ವಲ್ಪ ಜಾಸ್ತಿ, 1 ಪೀಸ್ ಜಾಸ್ತಿ ಕೊಟ್ಟಿದ್ದಾರೆ. ಇದು ವಡ, ಇದು ಮಸಾಲೆ ವಡ, ಇದು ಆಲೂ, ಇದು ಬನಾನಾ. ಇದು ಆಯಿಲಿ ಭಾಳ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡಿರ್ತಾರೆ. ತಿನ್ನಬಾರ್ದು, ಬಟ್ ತಿಂತಾಯಿದ್ದೀನಿ. ಯಾವಾಗಾದ್ರೂ ಒಂದು ತಿಂದರೆ ನಡೆಯುತ್ತೆ. ಡೈಲಿ ತಿಂದರೆ ಇನ್ನೂ ಜಾಸ್ತಿ ಡಬಲ್ XL ಆಗಬೇಕಾಗುತ್ತೆ. ತಿನ್ನಿ ನೀವು ಮನೇಲಿ ಮಾಡ್ಕೊಂಡು. ನಮ್ಮ ಮನೇಲಿ ಮಾಡ್ತಿದ್ದೇವೆ. ಒಬ್ಬಳೇ ಇದ್ದೀನಿ, ಒಬ್ಬಳೇ ಮಾಡ್ಕೊಂಡು ತಿನ್ನೋಕ್ಕೆ ಬೇಜಾರು. ಹೊರಗಿನ ತೊಗೊಂಡು ತಿನ್ನೋಕ್ಕೆ ಬೇಜಾರಿಲ್ಲ, ಮಾಡೋಕ್ಕೆ ಬೇಜಾರು. ಎಲ್ಲರೂ ಇದ್ದರೆ ತಿನ್ಬೋದು ಮಾಡಿಕೊಂಡು. ನಾವು ಅವಾಗವಾಗ ಮಾಡ್ಕೊಂಡು ತಿಂತಿರ್ತೀವಿ, ಬಟ್ ಇವಾಗ ಅವರಿಬ್ಬರು ಇಲ್ಲಲ್ಲ, ಅದಕ್ಕೆ ನಾನೊಬ್ಬಳೇ ತಿಂತಾಯಿರೋದು. ನೋಡಿ ಬಜ್ಜಿ ಚಹಾ ಮಾಡ್ತಾರೆ ಅವ್ರು ಪಾಪ, ಇಬ್ಬರು ಆಂಟಿರು. ಬರ್ರಿ ಅಡುಗೆ ಮಾಡೋಣ. ಏನೇನಿದೆ ಏನೇನಿಲ್ಲ ನೋಡು. ಆನಿಯನ್, ನಿನ್ನೆ ಚಿಕನ್ ಸಾರು. ನಾನು ನಾಳೆ ಮಾರ್ನಿಂಗ್ ಬಾಕ್ಸ್ ತೊಗೊಂಡೋಗಕ್ಕೆ ಇವತ್ತ ಮಾಡಿರ್ತೀನಿ. ಎಲ್ಲರೂ ಬೆಳಗ್ಗೆ ಮಾಡ್ತಾರೆ, ನಾನು ಬೆಳಗ್ಗೆ ಮಾಡೋಕ್ಕಾಗಲ್ಲಪ್ಪ. ಎದ್ದು ರೆಡಿಯಾಗಿ ಹೋಗೋದೇ ಹೆಚ್ಚು. 5 ಗಂಟೆಗೆ ಎದ್ದು ಮಾಡಬೇಕು. ಮೊದಲು ಮಾಡ್ತಿದ್ದೆ ಎದ್ದು ಬೆಳಗ್ಗೆ ಬೇಗ. ಇವಾಗ ಆಗಲ್ಲ. ಈ ಮಳೆಯಲ್ಲಿ ಯಾರಿಗೆ ಹೇಳೋಕ್ಕಾಗುತ್ತೆ? ನನಗಂತೂ ಆಗಲ್ಲ. ನಾನು ಇವಾಗ ಅದಕ್ಕೆ ನೈಟ್ ಚಪಾತಿ ಮತ್ತು ಪಲ್ಯ ಮಾಡಿರ್ತೀನಿ. ಬೆಳಗ್ಗೆ ಎದ್ದು ನಾಷ್ಟ ಒಂದು ಮಾಡ್ಕೊಂಡು ಬಾಕ್ಸ್ ತೊಗೊಂಡು ಹೋಗ್ತೀನಿ ಅಷ್ಟೇ. ಇಷ್ಟೇ ನೋಡಿ. ನೋಡಿರಿ, ತೊಂಡೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡೀನಿ. ಇದು ನಿನ್ನೆ ಸ್ವಲ್ಪ ಚಿಕನ್ ಸಾರು. ನಮ್ಮ ನಿಕ್ಕತ್ ಮೇಡಮ್ ಬಂದಾರೆ. ಹಾಯ್ ಹೇಳಿ ಮೇಡಮ್. ಹಾಯ್. ಡ್ಯೂಟಿಯಿಂದ ಮುಗಿಸ್ಕೊಂಬಂದಾರೆ. ಪಲ್ಯ ಹೆಂಗಿದೆ? ಟೇಸ್ಟ್ ಮಾಡಿ ಹೇಳು. ಐ ಥಿಂಕ್ ಸ್ವಲ್ಪ ಬೆಂದಿಲ್ಲ ಏನೋ, ಗೊತ್ತಿಲ್ಲ. ಚೆನ್ನಾಗಿದೆಯಾ? ಬರ್ರಿ ಊಟ ಮಾಡೋಣ. ನಾನು
ಇದು ತೊಂಡೆಕಾಯಿ ಪಲ್ಯ ಫಸ್ಟ್ ಟೈಮ್ ಮಾಡೀನಿ ಲೈಫ್ನಾಗ ಫಸ್ಟ್ ಟೈಮ್ ಮಾಡೀನಿ. ಆಮ್ ಐ ಲುಕಿಂಗ್ ಕರೆಕ್ಟ್? ಯಾ ಯು ಆರ್ ಲುಕಿಂಗ್ ಕರೆಕ್ಟ್. ನಾನು ಫಸ್ಟ್ ಟೈಮ್ ಮಾಡೀನಿ. ಹೆಂಗಾಗೈತಿ ಹೇಳು? ವೆರಿ ನೈಸ್. ಹಾಂ, ಚೆನ್ನಾಗೈತೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೇನೆ. ನೋಡಿ, ಇದು ಹೆಲ್ತಿಗೆ ಭಾಳ ಒಳ್ಳೇದಿತ್ತು. ಸರ್ಚ್ ಮಾಡಿ ನೋಡಿದೆ. ಓಕೆ ಗೈಸ್, ಊಟ ಮಾಡಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಊಟ ಮಾಡಿ. ಈಗ ಊಟ ಮಾಡೋಕ್ಕೆ ಮನಸ್ಸಿಲ್ಲ ಅನಿಸುತ್ತೆ. ಇಲ್ಲ ಅಂದರೆ ಎಷ್ಟೊತ್ತಿಗೆ ಯಾವಾಗಲೂ ಗಬ 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 ತಿಂದು ಎದ್ದು ಹೋಗ್ತಿದ್ಲು. ಏನೋ ಯೋಚನೆ ಮಾಡ್ಕೊಂಡು ತಿಂತಾಯಿದ್ದಾರೆ. ಪಲ್ಯ ಹಾಕೋಗು. ಆ ಬಾಯಿಲಿ ಗುಳಿ ಆಗಿದೆ ನನಗೆ. ಹೌದಾ? ಅದಕ್ಕೆ ಊಟ ಬೇಗ ಬೇಗ ಹೋಗ್ತಿಲ್ಲ. ನಂದಂತ್ರ ಊಟ ಆಯ್ತು. ನನಗಲ್ಲಿ ಮಿಜಿ ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ. ಸ್ಲೋ ಮೋಷನಲ್ಲಿ ತಿನ್ನೋಕ್ಕಾಗಲ್ಲ. ಅದಕ್ಕೆ ನಾನು ಬೇಗ ಕುಂತು ಬಿಡ್ತೀನಿ. ಕುಂದ್ರಬಾರ್ದು, ವಾಕಿಂಗ್ ಮಾಡ್ಬೇಕು. ಅದು ಕುಂತ್ಬಿಟ್ಟು ನಂಗೆ ನಾಳೆ ಡೇ ಶಿಫ್ಟ್. ಬೆಳಗ್ಗೆ ಹೇಳೋದೇ ಕಷ್ಟ. ಇರಲಿ ಬಿಡಿ. ಇನ್ನೊಂದು ಏನಂದರೆ ನಮಗೆ ಡೈಲಿ ಹೇಳೋದಿಲ್ಲ. ಅದೊಂದು ಓಕೆ ಅಲ್ವಾ? ವಾರದಾಗ 4 ಸಲ ವಾರದಲ್ಲಿ 2 ಸಲ ಏನೋ ಹೇಳ್ತೀವಲ್ಲೇ ಡೇ ಶಿಫ್ಟ್ನಲ್ಲಿ. ಬೆಳಗ್ಗೆ 3 ಇಲ್ಲ 2. 3 ಇಲ್ಲ 2 ಅಷ್ಟೇ. ಇಲ್ಲ ಅಂದರೆ ಡೈಲಿ ಹೇಳೋದಿದ್ರೆ ನಾವು ಹಳೆ ಕಂಪನಿಯಲ್ಲಿ ಬಿಡು ಒಂದೊಂದು ವಾರ ಎಲ್ಲ ಎದ್ದಿದ್ದೋಗ್ತೀವಿ. ಅದು ಇದಾದರೆ 5-6 ಗಂಟೆಗೆ ಹೇಳ್ತೀವಿ. ಅದಾದರೆ 4-4:15ಗೆ ಹೇಳ್ತಿದ್ವಲ್ಲ. ಆದರೂ ಏನೋ ಅನ್ನಿಸ್ತಿತ್ತಿಲ್ಲ ಅಲ್ಲ? ಸಮ್ ಟೈಮ್ ಬೇಜಾರಾಗ್ತಿತ್ತು. ಬಟ್ ಅಷ್ಟೊಂದು ಆಗಿತ್ತು. ಇವಾಗ ಇದಕ್ಕೆ ಅಡಿಕ್ಟ್ ಆಗಿದ್ದು ನೋಡಿ. 1 ವೀಕ್ ಆಫ್ಗೋಸ್ಕರ ಇಡೀ ವಾರ ಕೆಲಸ ಮಾಡ್ತಿದ್ವಿ. ಅದೇ ಬರೀ 1 ವೀಕ್ ಒಂದು ರಜೆಗೋಸ್ಕರ. ಅದು ಯಾವಾಗ ಬರುತ್ತೋ ಅನ್ಕೊಂಡು ನಾನಂತೂ ರಜೆ ಹಾಕಿಲ್ಲ ಬಿಡು. ಅದು ಕಂಪನಿ ಇಲ್ಲಾದ್ರೆ ಇಲ್ಲಿ ಆದರೆ ಏನಕ್ಕೆ ಎಕ್ಸಾಮ್ ಲೀವ್ ಬಿಟ್ಟೇನೂ ಹಾಕಿಲ್ಲ. ಪೈಸಾ ಬೇಕಲ್ಲ, ಅದಕ್ಕೆ ಹಾಕಿಲ್ಲ. ರಜೆ ಹಾಕಿದ್ರೆ ನಮಗೆ ಲಾಸ್. ಹಾಕಿದ್ರೆ ಏನು ಮಾಡಬೇಕು? ಹೌದಿಲ್ಲ? 2 ದಿನ ರಜೆ ಕೊಡ್ತಾರೆ. ಮತ್ತು ಲೀವ್ನೂ ಇದಾವಲ್ಲ. ನೀನು ಬೇಗ ಊಟ ಮಾಡು. ಸ್ವಲ್ಪ ವಾಕಿಂಗ್ ಮಾಡಿ ಬಂದು ಮಕ್ಕಳೋನು. ಹಾಂ, ಐಸ್ ಕ್ರೀಮ್ ತಿನ್ನೋಣ. ಅವ ಇಷ್ಟು ಸ್ವರ ಅಂತೈತಿ ನಿನ್ನ ಮೂಗ್ನಾಗ. ಮತ್ತು ಬಾಯಾಗ ಬಂದಿದ್ದು ಹೇಳಿದ್ದು ನಾನು. ನೆಗಡಿ ಆಗೈತಿ, ಜ್ವರ ಬಂದೈತಿ, ಮತ್ತು ಐಸ್ ಕ್ರೀಮ್ ತಿನ್ನೋಣ ಅಂತೀಯಲ್ಲ. ಮನುಷ್ಯನ ಏನದಿ ನೀನು? ಇಂಥ ಟೈಮಲ್ಲಿ ಐಸ್ ಕ್ರೀಮ್ ತಿನ್ನಬೇಕು. ಮತ್ತಿನ್ನೂ ಸೊರಿಸ್ಕೊಂತ ಅಡ್ಡಾಡಬೇಕು. ನಾನು ತಿಂದಿನ ಬಿಡು. ಅದನ್ನು ಹೇಳ ನಾನು ಕೋಲ್ಡ್ ಬನಾನಾ ಮಿಲ್ಕ್ ಶೇಕ್ ಅವತ್ತು ಎದಿನ ಜಲ್ ಅಂದಿತ್ತು ನಂದು. ಮತ್ತು ನಮ್ಮ ಮಯೂರಿ ಬಂದಿಲ್ಲ ಇವತ್ತು. ನಮ್ಮ ಮಯೂರಿ ಈಸ್ ಅಬ್ಸೆಂಟ್ ಟುಡೇ. ಐ ವಿಲ್ ಮಾರ್ಕ್ ಹರ್ ಆ್ಯಸ್ ಅಬ್ಸೆಂಟ್. ವೈ ಮಯೂರಿ, ವೈ ಆರ್ ಯು ನಾಟ್ ರಿಪೋರ್ಟಿಂಗ್ ಪ್ರಾಪರ್ಲಿ? ಆಕಿನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ. ಓಕೆ ಗೈಸ್, ನಾವು ಊಟ ಮಾಡಿ ಸ್ವಲ್ಪ ವಾಕಿಂಗ್ ಮಾಡುವಾಗ ಆಮೇಲೆ ಸಿಗ್ತೀನಿ. ಓಕೆ, ಏನಂತೀರ ನಿಕ್ಕತ್ತಾರೆ? ಇದು ನೋಡಿ ನೇಲ್ ಪಾಲಿಶ್ ವೈಟ್ ಹೋಗಿ ಎಲ್ಲೋ ಬಿಟ್ಟಿತ್ತೆ. ಯಾಕಂದರೆ ಯಾಕೆ ಹೇಳು? ಇದು ತೆಗಿಬೇಕಿದೆ. ಇವಾಗ ಜಸ್ಟ್ ಪಲ್ಯ ತಿಂದ್ವಲ್ಲ, ಎಲ್ಲೋ ಡರ್ಟಿ ಫೆಲ್ಲೋ. ಡಾರ್ಲಿಂಗ್, ಹೇ ಡಾರ್ಲಿಂಗ್, ಕಮ್ ಔಟ್ ಸೈಡ್. ಓ ವೈ ಆರ್ ಯು ಅಪ್ಸೆಟ್? ಕರ್ಡ್ ರೈಸ್ ತಿಂದು ಬೇಸರಾಗಿತ್ತಲ್ಲ. ನಿಮ್ಮ ತಟ್ಟಾಗಿಂದ ಒಂದು ಚಿಕನ್ ತಂದು ಕೊಡಬೇಕಿತ್ತು ಪಾಪ. ಆಲೂ ಪರೋಟ ತಿನ್ಸಿದ್ದಲ್ಲ, ತಿಂತದು. ಏನು ನಿಮ್ಮ ಗರ್ಲ್ಫ್ರೆಂಡ್ ಕರೆದ್ರೆ ಅಷ್ಟೇ ಬರ್ತಿ? ಏನು ರೀ ಮೇಡಮ್, ನಾ ಕರೆದ್ರೆ ಊಟ ಬರೋದೇ ಇಲ್ಲವ. ಮತ್ತೆ ಓಕೆ ಬಾ ವಾಕಿಂಗ್ ಮಾಡೋಣ. ಬಾಯ್ ಆಮೇಲೆ ಸಿಗ್ತೀವಿ ನಿಂಗೆ. ಎಲ್ಲ ಭಜನಿ ಹಾಕೊಂತಾರೇನೋ ಸತ್ತಾರ ಕಾಣಿಸುತ್ತೆ ಯಾರೋ. ಇಂಥ ಕಚ್ಚಾ ರೋಡಲ್ಲಿ ಏನು ವಾಕಿಂಗ್ ಮಾಡ್ತಿಲ್ಲ? ಆಂಟಿ ಮಲ್ಕೊಂಡಾರ. ಮೇಡಮ್ ವಾಕಿಂಗ್ ಫುಲ್ ರೋಡ್ ಗಲೀಜು ಇರ್ಲಿ, ಏನು ವಾಕಿಂಗ್ ಮಾಡ್ತಿ? ನೋ, ವಿ ಆರ್ ನಾಟ್ ಗೋಯಿಂಗ್ ದಟ್ ಸೈಡ್. ಕಮ್ ಲೆಟ್ಸ್ ವಾಕ್ ಇಟ್. ಇಷ್ಟು ಇಲ್ಲೇ ಹೋಗೋಣ, ಅಲ್ಲೆಲ್ಲ ಬೇಡ. ಅಲ್ಲೂ ರೋಡ್ ಸರಿ ಇಲ್ಲ. ಆಂಟಿ ಮಲ್ಕೊಂಡಿಲ್ಲ, ಜಸ್ಟ್ ಡೋರ್ ಹಾಕ್ಯಾರ. ಇವರು ನಮ್ಮ ಓನರ್ ಮೇಲೆ ಇರೋದು. ಮೊನ್ನೆ ಇಲ್ಲಾರೋ ಸತ್ತಾರಲ್ಲ ಈ ಕಡೆ. ನಾ ಹೇಳಿಲ್ಲ, ಅದ ಭಜನೆ ಮಾಡ್ತಿರೋದು. ನೈಟೆಲ್ಲ ಮಲ್ಕೊಳಕ್ಕೆ ಬಿಡಲ್ಲ ಬರಂಗಿದ್ರೆ ನಮಗೆ. ಮತ್ತೆ ಹೇಗಿತ್ತು ನಿಮ್ಮದು ಶಿಫ್ಟ್, ಡೇ ಶಿಫ್ಟ್? ಮಸ್ತ್ ಇತ್ತು. ನಮ್ಮ ಪ್ರಕೃತಿ ವಾಪಸ್ ಬಂದಿದ್ಲು ಇವತ್ತು. ಚೆನ್ನಾಗಿತ್ತು ಶಿಫ್ಟ್. ಚಳಿಯಾಗಂತೈತಲ್ಲ. दो पागल औरत रोड पे घूम रही है विदाउट एनी रीज़न.
ಹೆಂಗೂ ಹಂಗೂ ಹಿಂಗೂ ಮಾಡಿ ಈ ರೋಡಿಗೆ ಕರ್ಕೊಂಬಂದಕ್ಕೆ ವಾಕಿಂಗ್ ಮಾಡೋಕ್ಕೆ. ಹಾಗೆ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗೋದು. ವಾ ಬೇಡವಾ ಬೇಡ ಈ ಥಂಡಿಯಲ್ಲಿ ನಂಗೆ ತಿನ್ನೋಕ್ಕಾಗಲ್ಲ. ಬಿಕಾಸ್ ಆಫ್ ಮೀ ಯು ಆರ್ ನಾಟ್ ಗೋಯಿಂಗ್ ಟು ಈಟ್. ಇಲ್ಲ ಅಂಗಡಿಯಲ್ಲಿ ಇದು ನೋಡ್ಕೊಳ್ಳಿ, ಬೇರೆ ಏನಾದರೂ ಮಿಲ್ಕ್ ಶೇಕ್ ಏನಾದರೂ ಬೇಕಂತ ತಗೋ. ಅದೆಲ್ಲ ಬೇಡ ನನಗೆ. ಐಸ್ ಕ್ರೀಮೇ ಬೇಕಾ? ಬೇಡ ಬಿಡು, ವಾಪಸ್ ಹೋಗುವ. ನೀ ಕೊಡಿಸ್ತೀನಿ ಅಂದ್ರೆ ಬರ್ತೀನಿ. ಹೇ ಗುಡ್ ಮಾರ್ನಿಂಗ್. ನಂಗೆ ಬರೋಬ್ಬರಿ 1 ತಾಸು ಲೇಟಾಗೈತಿ. 1 ತಾಸು ಲೇಟಾಗಿದ್ದಕ್ಕೆ ಇವಾಗ ಲೇಟು ಹೋಗ್ತಾಯಿದ್ದೀನಿ. ನನಗೆ ಬೇಗ ರೆಡಿ ಹಾಕಿ ಪುಣ್ಣಕ್ಕೆ ನೈಟ್ ಅಡುಗೆ ಮಾಡಿಟ್ಟಿದ್ದೆ ತೊಗೊಂಡು ಹೋಗ್ತಾಯಿದ್ದೀನಿ. ಇಲ್ಲಾಂದರೆ ಹಿಂಗೆ ಹೋಗ್ಬೇಕಾಗಿತ್ತ. ಇದೇ ನೋಡಿ ಪ್ರಾಬ್ಲಮ್, ಬೆಳಗ್ಗೆ ಹೇಳೋದು. ನಿಮ್ಗೆ ಏರ್ಪೋರ್ಟಿಗೆ ಹೋಗಿ ಸಿಗ್ತೀನಿ. ಡೇ ಶಿಫ್ಟ್ ಮುಗಿಸ್ಕೊಂಡು ಹೋಗ್ತಾಯಿದ್ದೆ ನೋಡಿರಿ. ಎಷ್ಟು ಜನ ಮೂಮೆಂಟ್ ಇದೆ ನೋಡಿ, ಇಲ್ಲಿ ಫುಲ್ ಕ್ರೌಡ್ ಇದೆ. ಇದು ಬರ್ಗರ್ ಎವ್ರಿ ಡೇ ಹಿಂಗೆ ಇರ್ತಾರೆ. 24 ತಾಸು ಇಷ್ಟೇ ಜನ ಇರ್ತಾರೆ. ಬೆಳಗ್ಗೆ ಅರ್ಧ ತಾಸು ಲೇಟಾಗಿ ಬಂದಿದ್ದಕ್ಕೆ ನಾನೇ ಇವಾಗ ಅರ್ಧ ತಾಸು ಲೇಟಾಗಿ ಹೋಗ್ತಾಯಿದ್ದೀನಿ. ನಾಯಿ ನೋಡ್ರಿ, ಬೀದಿ ನಾಯಿ. ಮಳೆ ಬರ್ತಾಯಿದೆ. ಕೊತ್ತಾಸ್ ಕೆಫೆ ಜೋರು ಮಳೆ ಬರೋ ಅಂತೈತಿ. ನಾನು ಮನೆಗೆ ಹೋಗೋದ್ರಾಗ ಫುಲ್ ತೋರಿಸ್ಕೋಬಾರ್ದು ಅಷ್ಟೇ. ಛತ್ರಿ ತಂದೇನೆ, ಬಟ್ ಹೇಳೋಕ್ಕಾಗಲ್ಲ, ಇಲ್ಲಿ ಮಳೆ ಛತ್ರಿನೂ ತಡೆಯಲ್ಲ. ಟ್ರಾಲೀಸ್ ಎಷ್ಟು ಜನ ಇದ್ದಾರೆ ನೋಡಿ. ಕಾಫಿದೇನೋ ಹೊಸ ಚಾಯ್ ಪಾಯಿಂಟ್ ಅಂತ ಮಾಡಿದ್ದಾರೆ. ಇಲ್ಲ ಜನ ಬರ್ತಾ ಇರ್ತಾರಲ್ಲ, ಅದಕ್ಕೆ ಮಾಡಿದ್ದಾರೆ ಪಾಪ. ಬಿಸ್ನೆಸ್ ಇಲ್ಲಿ ಬೆಳಗ್ಗೆ ಬರುವಾಗ ಏನೋ ಫಂಕ್ಷನ್ ನಡೀತಾ ಇದೆ, ಏನೋ ಇನಾಗ್ರೇಷನ್ ಆಗಿದ್ದು ಕಾಣಿಸುತ್ತೆ ಬಸ್ಸಿಂದು. ಇವಾಗಿಲ್ಲ, ಬೆಳಗ್ಗೆ ಹೋಗಿ ಬರೋದ್ರಲ್ಲೇ ಇವಾಗಿಲ್ಲ ನೋಡಿ ಹೆಂಗೆ ತೆಗೆದಿಟ್ಟಿರ್ತಾರೆ. ನಮ್ಮ ಕಡೆ ಆದರೆ 3 ದಿನದವರೆಗೂ ಹೂ ಬಾಡೋವರೆಗೂ ಇಟ್ಕೊಂಡಿರ್ತೀವಿ. ನಮ್ಮ ಬಸ್ ಬಂತೇನೋ. ಐ ಥಿಂಕ್ ನಮ್ಮ ಬಸ್ ಇನ್ನೂ ಬಂದಿಲ್ಲ. ಆರಾಮ್ಸೆ ಹೋಗ್ತೀನಿ ನಾನು ಇವತ್ತು. ನಾನಂತರ ಒಬ್ಬಳೆ ಬಂದೀನಿ, ಒಬ್ಬಳೆ ಹೋಗ್ತಾಯಿದ್ದೀನಿ. ಊಟ ಆಯ್ತಾ ಎಲ್ರದ್ದು? ಏನು ಮಾಡಂತೀರಿ? ಬಸ್ ಬಂತು ನೋಡ್ರಿ, ಬಂದು ಕುತ್ಕೊಂಡೆ. ಹಿಂಗಿದೆ ಬಸ್. ಹೊಸ ಬಸ್ ಎಲ್ಲ ಬಂದಿದೆ, ನೋಡೋಣ ಯಾವಾಗಿಂದ ಬಿಡ್ತಾರೋ. ಏನಲ್ಲಿ ಬಂದೆ ನೋಡ್ರಿ ನಮ್ಮ ಏರಿಯಾ. ಹೀಗಿದೆ ನೋಡ್ರಿ, ಎಷ್ಟು ಚಲೋ ಇದೆ ನಮ್ಮ ಏರಿಯಾ. ಇಷ್ಟು ಸಣ್ಣ ಗ್ಯಾಪ್ನಾಗ ಇಷ್ಟು ಟ್ರಾಫಿಕ್ ಐತಂದ್ರೆ ಇಮ್ಯಾಜಿನ್ ಮಾಡಿರಿ, ದೊಡ್ಡ ಸಿಟಿನಾಗ ಎಷ್ಟು ಟ್ರಾಫಿಕ್ ಇರಬಾರ್ದು. ಮೇಡಮ್ ಏನು ಮಾಡಾಕ್ತಾರೆ? ಎಕ್ಸ್ಕ್ಯೂಸ್ ಮೀ, ಎನಿಬಡಿ ಇಸ್ ದೇರ್? ಹಾಯ್, ಹೌ ಆರ್ ಯು? ನಾನು ಏನೋ ಮಾಡ್ಯಾಳ, ಫುಲ್ ಘಾಟ್ ಎಪ್ಸಾಳ. ನೋಡ್ತೀನಿ ರೀ ಫಸ್ಟ್ ಏನು ಮಾಡಾಳ್ತೀನಿ ನಾ. ಇಲ್ಲ ತಗೋ, ಭಯಲ್ಲ. ಅದೇ ಹಾಂ ನೋ ಪ್ರಾಬ್ಲಮ್. ಬದನೆಕಾಯಿ ಪಲ್ಯ ಮಾಡಿದ್ದಾರೆ. ಟೇಸ್ಟ್ ಆಗಿದೆಯಾ? ಬಿಡು, ಯಾಕೆ ಹೆದರ್ತೀಯ? ಇರಲಿ ಬಿಡು. ಏನು ನೀನು ಮಾಡಿಟ್ಟಿರೋದು ಹೆಚ್ಚು. ಟೇಸ್ಟ್ ಡಸಂಟ್ ಮ್ಯಾಟರ್ ಟು ಮೀ. ಓಕೆ ಗೈಸ್, ಬಟ್ ಗಾಡ್ ಹೊರಗಡೆ ಎಬ್ಸಿದ್ದಿ. ನಾನು ಇವಾಗ ಬಂದೀನಿ, ಫ್ರೆಶ್ ಆಗಿ ಸಿಗ್ತೀನಿ. ಓಕೆ ಕೈ ಪಲ್ಯ ಮಾಡ್ಯಾಳ, ಆದರೂ ಮೊಸರು ಇರಲಿ ಅಂತ ಅದ್ರ ಜೊತೆಗೆ ತರಕೊಂಡೆ. ಇದು ಡೋರ್ ಹಿಂಗೆ ಬಿಡಲಲ್ಲ, ಸ್ವಲ್ಪ ಏನಾಗಲ್ಲ. ನಮ್ಮ ಮನೆಗಾದ್ರೆ ಯಾರು ಬರ್ತಾರೆ? ನಿಮ್ಮ ಚಾರ್ಲಿ ಡಾರ್ಲಿಂಗ್ ಏನು ಮಾಡ್ತೀವಿ? ಏನು ಮಾಡ್ತಾಯಿದ್ದೀವಿ ಚಾರ್ಲಿ? ಹಾಂ, ಜಳಕ ಮಾಡಿಸಿಲ್ಲ ನಿಂಗೆ. ಕುಂಕುಮ ನೋಡೇ ಗೊತ್ತಾಗುತ್ತೆ. ಅಂಟಿ ನೋಡ್ಬೇಕು ನಾನು ಲಾಗ್. ಬಾ ಅಲ್ಲೇ ಹೋಗೋಣ, ಬೇಗ ಹೋಗ್ಬರೋಣ ಬಾ. ನಾವು ಮೊಸರು ತರಕ್ಕೆ ಹೋಗ್ತಾಯಿದ್ದೀವಿ ಇಬ್ಬರು. ಅಂಟಿ ಮೇ ಬಿ ಊಟ ಮಾಡಿ ಮಕ್ಕೊಂಡಿರ್ಬೇಕು. ಅವರು 9 ಗಂಟೆಗೆ ಊಟ ಮಾಡಿ ಮಕ್ಕೊಂಡ್ಬಿಡ್ತಾರೆ. ನಾವು ಇವಾಗ ಊಟ ಮಾಡ್ಬೇಕು. ಮೊಸರು ತರಕ್ಕೆ ಹೋಗ್ತಾಯಿದ್ದೀವಿ. ಈ ವೆದರಿಗೆ ಮೊಸರು ತಿನ್ಬೇಕಾ ಬೇಡ ಹೇಳು? ಹಾಂ, ಮೊಸರು ತಿನ್ನಬೇಕು. ಆಲ್ಸೋ ಕೋಲ್ಡ್ ಮ್ಯಾಮ್. ಹಾಂ, ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ. ಹೀಟ್ ಅಂದ್ರೆ ಯಾರು ನಿಂಗೆ? ಮೊಸರು ಕೋಲ್ಡ್ ಹೇಳು. ಹಾಲು ಹೀಟ್ ಇರಲಿ, ಹಾಲನ್ನ ಫ್ರಿಜ್ಜಿಂದ ತೊಗೊಂಬಂದು ಬಿಸಿ ಮಾಡಿದರೆ ಅದು ಹೀಟ್, ಇಲ್ಲ ಅಂದರೆ ಕೋಲ್ಡೆ. ಮೊಸರು ನಾವೇನು ಬಂದು ಹೀಟ್ ಮಾಡ್ತೀವ? ಇಲ್ಲ, ಬಂದು ಹಂಗೆ ತಿಂತೀವಿಲ್ಲ. ಹಾಲಿನ ಮೊಸರು ಆಗುತ್ತಲ್ಲ, ಮತ್ತೆ ಹಾಲು ಇದಾಗುತ್ತೆ, ಕೋಲ್ಡ್ ಆಗುತ್ತೆ. ನೀನು ಕೋಳಿ ಮೊಟ್ಟೆ ಮೊದಲ ಅನ್ನಕ್ಕೆ ಹೋಗ್ಬೇಡ.
ಆನ್ಸರ್ ಇಲ್ಲ ಅಂತ ಹೇಳು. ನೋಡ್ರಿ ಇಲ್ಲಿ 2 ಬೇವಕೂಫ್ ಅವ್ರತ್, 2 ಅಲ್ಲ 1. ಹಾಂ, ಹಿಂಗೆ ಮಾಡು. ಇದಕ್ಕೇನಂತ ಏನೋ ಕೊರಿಯನ್ ಹಾಟ್. ಕೊರಿಯನ್ ಹಾಟ್ ಇದು ಮಾಡ್ಕೊಂಡು ಹೊಂಟಿವಿ ಮೊಸರು ತರಕ್ಕೆ. ಬರ್ರಿ ಅಂಗಡಿ ಹೋಗ್ಸಿಕೋ. ಇದು ಬದನೆಕಾಯಿ ಪಲ್ಯ, ಚಪಾತಿ, ನಿಕ್ಕತ್ ಮೇಡಮ್, ಅನ್ನ, ತೊಂಡೆಕಾಯಿ ಪಲ್ಯ. ಇದು ಇನ್ನೂ ಐತೆ ನೋಡ್ರಿ ಪಲ್ಯ ನಿನ್ನಿದು. ಇದೇ ಚೆನ್ನಾಗಿತ್ಲೆ ಪಲ್ಯ, ಎಲ್ಲರೂ ಇಷ್ಟಪಡ್ತೀನಿ ರೀ. ನಾನು ಬರ್ರಿ ಊಟ ಮಾಡು. ಪಲ್ಯ ಅಂತೂ ಸಖತ್ ಮಾಡಿದಾಳೆ. ಐ ಲೈಕ್ ಇಟ್. ಥ್ಯಾಂಕ್ ಯು ಮೇಡಮ್. ಐ ಲೈಕ್ ಇಟ್. ಟ್ರೈನ್ ಬೈ ಯು ಓನ್ಲಿ. ಜಾ ನಂಗೆ ಕಾಲ್ ಮಾಡಿ ಕೇಳಾಳಿಕಿ, ನಾನು ಬಸ್ ಸ್ಟಾಪ್ನಾಗ ಇದೀನಿ, ಬದನೆಕಾಯಿ ತೊಗೊಂಬಂದೀನಿ, ಕಟ್ ಮಾಡೀನಿ, ಏನು ಮಾಡಲಿ ಅಂತ. ಹಾಗೆ ನೀನು ಮಾಡು ಪಲ್ಯ, ನಾನು ಬಂದು ನೋಡ್ತೀನಿ ಅಂತ. ಚೆನ್ನಾಗಿ ಮಾಡಿದಾಳೆ ಗೈಸ್, ಪರವಾಗಿಲ್ಲ. ಆಂಟಿ, ಯುವರ್ ಡಾಟರ್ ಈಸ್ ವಾಟ್? ಇಂಪ್ರೂವಿಂಗ್ ಅಂತ ಹೇಳು. ನೋ, ಕುಕಿಂಗ್ ನೈಸ್, delicious food. ಥ್ಯಾಂಕ್ ಯು ಮೇಡಮ್. And she has improved lot in cooking. ಯಾ. ಇಲ್ಲ ಆಂಟಿ, ಆಂಟಿ ಬಾ, ನಿಮ್ಮ ಮಮ್ಮಿ ಸಬ್ಸ್ಕ್ರೈಬ್ ಮಾಡಿದಾರೆ ನನ್ನ ಚಾನಲ್. ಹೇಳ್ತೀನಿ ತಡಿ. ಹೇಳು ಆಂಟಿ, ಅಡುಗೆ ಚೆನ್ನಾಗಿ ಮಾಡೋ ಅಂತ ನೋಡ್ರಿ ಕಿ ನಿಕ್ಕತ್ತ. ಮನೆ ಬಂದಾಗ ಬರೋಬ್ಬರಿ ಮಾಡಿಸ್ರಿಕಿ ಕಡೆಯಿಂದ ಅಡುಗೆ ಎಲ್ಲ ನಮ್ಮ ಕಡೆ ಸ್ಟೈಲ್ದಾಗ ಕಲ್ಸೀನಿ. ಏನೇನು ಕಲ್ಸೀನಿ ಹೇಳುವ ನಿಕ್ಕತ್? ಎಲ್ಲ ಥರ ತರಕಾರಿ ಪಲ್ಯ, ರೊಟ್ಟಿ ಒಂದು ಕಲಿಸಿಲ್ಲ, ರೊಟ್ಟಿ ಒಂದು ಕಲಿಸ್ತೆ. ಸಾರು ಒಂದು. ಬೇಳೆ ಸಾರು ಚೆನ್ನಾಗಿ ಮಾಡ್ತಾರೆ. ಓಕೆ, ಊಟ ಮಾಡೋಣ. ಓಕೆ ಗೈಸ್, ಮೇಡಮ್ ಅವ್ರು ಮಾಡಿದ್ದು ಊಟ. ಮಕ್ಳಿಗೆ ಗುಡ್ ನೈಟ್ ಹೇಳ್ಬೇಡಿರು. ಹಾಂ ಗೈಸ್, ನಾನು ಬದನೆಕಾಯಿ ಪಲ್ಯ ಮಾಡಿದ್ದೆ, ಕಾವೇರಿಗೆ ತುಂಬ ಇಷ್ಟ ಆಯಿತು. ಸಖತ್ತಾಗಿ ಮಾಡಿದ್ಲು ಪಾಪ, ಪರವಾಗಿಲ್ಲ. ಟ್ರೈ ಬೆಸ್ಟ್, ಫಸ್ಟ್ ಟೈಮ್ ಚೆನ್ನಾಗಿ ಮಾಡಿದೆ. ಗುಡ್ ಲಕ್, ಕೀಪ್ ಗ್ರೋಯಿಂಗ್, ಕೀಪ್ ಕುಕಿಂಗ್, ಯಾರ್ keep feeding. Okay. Same to you, madam. Why I will not do? You will also do. New dishes. Okay. ನಾವು ಊಟ ಮಾಡಿದ್ವಿ. ಊಟ ಮಾಡಿ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಮಲ್ಕೊಡ ಅಂತಿ. ಸೊ ನಾನು ಇಲ್ಲಿಗೆ ನಮ್ಮ ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರ್ಯಾರಿಗೆ ನನ್ನ ವ್ಲಾಗ್ ಇಷ್ಟ ಆಗಿದೆ ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್. ಪ್ಲೀಸ್ ಸಬ್ಸ್ಕ್ರೈಬ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ನೆಕ್ಸ್ಟ್ ವ್ಲಾಗಿಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವ್ಲಾಗ್ನ ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಬಾಯ್ ಬಾಯ್.